ನಮಸ್ಕಾರ ಎಲ್ಲರಿಗೂ ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ. ಈ ಚಾನಲ್ ಯಾಕೆ ಎಂದು ಒಂದು ಇಂಟ್ರೋ ಅಥವಾ ಒಂದು ಇಂಟ್ರೊಡಕ್ಟರಿ ವಿಡಿಯೋ ಮಾಡಿ ಅಂತ ಹಲವಾರು ಜನ ಹೇಳಿದ್ರು. ಆ ವಿಡಿಯೋವನ್ನು ಮಾಡಲು ಇಲ್ಲಿವರೆಗೂ ಸಮಯ ತೆಗೆದುಕೊಂಡೆ, ಅದಕ್ಕೆ ಕ್ಷಮೆ ಇರಲಿ. ಎಸ್.ಎಲ್. ಭೈರಪ್ಪನವರು ಹಿಂದೆ ಒಂದು ಮಾತು ಹೇಳಿದರು. ಒಬ್ಬ ಸಾಹಿತಿ 5 ರಿಂದ 6 ಪುಸ್ತಕಗಳನ್ನು ಬರೆದಾದ ಮೇಲೆ ಆತ ಏನು ಹೇಳ ಬಯಸುತ್ತಾನೆಂದು ಆತನಿಗೆ ಗೊತ್ತಾಗುತ್ತಂತ. ಮೋಸ್ಟ್ಲಿ ಅದೇ ಯೋಚನೆ ನನ್ನ ತಲೆಯಲ್ಲಿ ಓಡ್ತಿತ್ತೇನೋ, ಇಷ್ಟು ವಿಡಿಯೋಗಳ ನಂತರ ಈ ಇಂಟ್ರೋ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗಾದರೆ ಪುಸ್ತಕ ರಂಗ ಚಾನಲ್ ಯಾಕೆ, ಈಗ ವಿವರವಾಗಿ ನೋಡೋಣ. ಪುಸ್ತಕ ರಂಗ ಹೆಸರೇ ಹೇಳುವ ಹಾಗೆ ಪುಸ್ತಕಗಳ ಪ್ಲ್ಯಾಟ್ಫಾರ್ಮ್, ಪುಸ್ತಕಗಳ ರಂಗ, ಪುಸ್ತಕಗಳ ಕ್ಷೇತ್ರ ಅಂತ. ಅಂದರೆ ಜಗತ್ತಿನ ಫೇಮಸ್ ಪುಸ್ತಕಗಳನ್ನು ಪರಿಚಯಿಸುವ ಹಾಗೂ ಆ ಪುಸ್ತಕದಲ್ಲಿ ಏನಿದೆ ಎಂದು ವಿವರವಾಗಿ ಹೇಳುವಂತಹ ಚಾನಲ್. ಇದು ಒಂದು ಬುಕ್ ರಿವ್ಯೂ ಮಾಡುವಂತಹ ಚಾನಲ್ ಅಲ್ಲ, ಬದಲಾಗಿ ಆ ಪುಸ್ತಕಗಳಲ್ಲಿ ಏನಿದೆ ಎಂದು ಸಂಪೂರ್ಣವಾಗಿ ಆದಷ್ಟು ಕಸ್ತೂರಿ ಕನ್ನಡದಲ್ಲಿ ನಿಮಗೆ ಪರಿಚಯಿಸುವ ಚಾನಲ್. ನನ್ನ ಹೆಸರು ರಂಗನಾಥ. ನಾನು ಈಗ ಆಸ್ಟ್ರೇಲಿಯಾ ನಿವಾಸಿ, ಆದರೂ ಮೂಲತಃ ಕರ್ನಾಟಕದವನು, ಭಾರತದವನು. ನಾನು ಮೊದಲಿಂದಲೂ ಸೋಷಿಯಲ್ ಮೀಡಿಯಾ ಅಥವಾ ಸೋಷಿಯಲ್ ನೆಟ್ವರ್ಕ್ ಅಂದರೆ 1 ಕಿಲೋಮೀಟರ್ ದೂರದಲ್ಲಿರ್ತಿದ್ದೆ. ನನ್ನ ಮುಖ ತೋರಿಸ್ತಿರಲಿಲ್ಲ. ಯೂಟ್ಯೂಬ್ನಲ್ಲಿ ಮಾತನಾಡೋದಿರಲಿ, ಫೇಸ್ಬುಕ್, ವಾಟ್ಸಾಪಲ್ಲೂ ಆ್ಯಕ್ಟಿವ್ ಇರಲಿಲ್ಲ. ಹಾಗಾದರೆ ನಾನು ನಿಮ್ಮ ಮುಂದೆ ಯಾಕೆ ಬಂದೆ ಈಗ ಹೇಳ್ತೇನೆ. ಪುಸ್ತಕಗಳನ್ನು ಓದುವವರ ಸಂಖ್ಯೆ ಮೊದಲಿಂದಲೂ ಕಡಿಮೆಯೇ. ಶಾಲಾ ಕಾಲೇಜುಗಳು ಮುಗಿದ ನಂತರ ಅಂತೂ ಪುಸ್ತಕದ ಕಡೆಗೆ ತಲೆ ಹಾಕ್ಕೊಡೋ ಕೆಲವರು ಮಲಗಲ್ಲ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್, ವಾಟ್ಸಾಪ್, ಫೇಸ್ಬುಕ್, ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಹೀಗೆ ಹಲವಾರು ಪ್ಲ್ಯಾಟ್ಫಾರ್ಮ್ಗಳು ಮತ್ತು ಟೆಕ್ನಾಲಜಿ ಬಂದ ನಂತರ ಮೊದಲೇ ಕಡಿಮೆ ಇದ್ದ ಓದುಗರ ಸಂಖ್ಯೆ ಇನ್ನೂ ಕಡಿಮೆ ಆಗ್ತಿದೆ, ಇನ್ನೂ ಕ್ಷೀಣಿಸಿ ಹೋಗ್ತಾ ಇದೆ. ನನ್ನ ಪ್ರಕಾರ ಪುಸ್ತಕವನ್ನು ಓದದೇ ಇರುವುದು ಮನುಷ್ಯನ ಸಾಮರ್ಥ್ಯದ ವಿನಾಶ ಅಥವಾ ಒಂದು ಎಚ್ಚರಿಕೆ ಗಂಟೆ. ಯಾಕೆಂತಂದರೆ ಒಂದು ಒಳ್ಳೆಯ ಪುಸ್ತಕ ನಮ್ಮ ಜೀವನವನ್ನು ಬದಲಿಸಬಲ್ಲದು, ನಮ್ಮ ಥಿಂಕಿಂಗನ್ನು ಬದಲಿಸಬಲ್ಲದು, ಅಥವಾ ನಮ್ಮ ದೃಷ್ಟಿಕೋನ, ನಮ್ಮ ಪರ್ಸ್ಪೆಕ್ಟಿವ್ ಅಥವಾ ನಮ್ಮ ಯೋಚನೆಗಳನ್ನು ವಿಸ್ತರಿಸಬಲ್ಲದು. ವಿಶ್ವದಲ್ಲಿ ವರ್ಷಕ್ಕೆ ಲಕ್ಷಾಂತರ ಪುಸ್ತಕಗಳು ಪಬ್ಲಿಷ್ ಆಗುತ್ತೆ, ಮುದ್ರಿತಗೊಳ್ಳುತ್ತೆ. ಆದರೆ ನಾವು ವರ್ಷಕ್ಕೆ ಒಂದೇ ಒಂದು ಪುಸ್ತಕವನ್ನು ಕೂಡ ಓದೋದಿಲ್ಲ. ನಾನು ಕೂಡ ಹಾಗೇ ಇದ್ದೆ. ಇಂಜಿನಿಯರಿಂಗ್ ಮುಗಿದ ಮೇಲೆ ಟೆಕ್ನಾಲಜಿ ಪುಸ್ತಕಗಳನ್ನು ಬಿಟ್ಟರೆ ಬೇರೆ ಪುಸ್ತಕಗಳನ್ನು ಓದುವ ಗೋಜಿಗೆ ಹೋಗ್ತಿರ್ಲಿಲ್ಲ. ಆಮೇಲೆ ನನ್ನ ಮಗ ಓದುವುದನ್ನು ನೋಡಿ ನಾನು ಓದಲು ಶುರು ಮಾಡಿದೆ. ಒಂದರ ಹಿಂದೆ ಒಂದಂತೆ ಹಲವಾರು ವರ್ಲ್ಡ್ ಫೇಮಸ್ ಪುಸ್ತಕಗಳನ್ನು ಓದಲು ತೊಡಗಿದೆ. ಅದರ ಪರಿಣಾಮ ನನ್ನ ಜೀವನದಲ್ಲಿ, ನನ್ನ ಯೋಚನೆಗಳಲ್ಲಿ ಬದಲಾವಣೆಗಳನ್ನು ಕಂಡೆ ಹಾಗೂ ಬದಲಾದ ಕೂಡ. ಆಗ ನನಗೊಂದು ಪ್ರಶ್ನೆ ಬಂತು. ಇಂಗ್ಲೀಷ್ನಲ್ಲಿರುವ ಈ ಸಾವಿರಾರು ಶ್ರೇಷ್ಠ ಪುಸ್ತಕಗಳು ಕನ್ನಡದಲ್ಲಿ ಯಾಕಿಲ್ಲ? ಕನ್ನಡದಲ್ಲಿ ಅನುವಾದ ಆದರೂ ಕೂಡ ಅದು ಭಾರಿ ಕಡಿಮೆ. ಹೀಗಾಗಿ ಕನ್ನಡಿಗರಿಗೆ ಆ ಪುಸ್ತಕದಲ್ಲಿ ಬರೆಯುವ ಜ್ಞಾನ, ಯೋಚನೆಗಳು ಅಥವಾ ವಿಚಾರಗಳಿರಲಿ, ಅಂತಹ ಪುಸ್ತಕಗಳು ವಿಶ್ವದಲ್ಲಿ ಇದೆ ಅನ್ನೋದೇ ಗೊತ್ತಿಲ್ಲ. ಹೀಗೆ ಕನ್ನಡಿಗರಿಗೆ ಭಾರಿ ಮೋಸವಾಯ್ತಲ್ಲ ಅಂತ ಒಂದು ಪ್ರಶ್ನೆ ಬಂತು. ಬೆಂಗಳೂರಿನಂಥ ದೊಡ್ಡ ಸಿಟಿಯಲ್ಲಿ ಬದುಕುತ್ತಿರೋ ಜನರಿಗೆ ಅಂತಹ ಪುಸ್ತಕಗಳ ಅರಿವಿರೋದಿಲ್ಲ. ಹೀಗಾದಲ್ಲಿ ಒಂದು ಸಣ್ಣ ಊರಿನಲ್ಲಿ ಅಥವಾ ಯಾವುದೋ ಒಂದು ಕುಗ್ರಾಮದಲ್ಲಿ ಬದುಕುತ್ತಿರುವ ಯುವಕರ ಮತ್ತು ಜನರ ಪರಿಸ್ಥಿತಿ ಹೇಗಾಗಿರ್ಬೋದು? ಹಾಗೂ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ, ಸೀರಿಯಲ್, ಮೂವೀಸು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಅಲ್ಲಸಲ್ಲದ ವಿಚಾರಗಳು ನಮ್ಮ ತಲೆಯಲ್ಲಿ ಕುಣಿತಾ ಇರುತ್ತೆ, ನಮ್ಮ ತಲೆಯನ್ನು ಕೊಳೆಸುತ್ತಾ ಇರುತ್ತದೆ ಹಾಗೂ ನಮ್ಮ ಮೆದುಳಿನ ಸಾಮರ್ಥ್ಯವನ್ನು ಕಡಿಮೆ ಮಾಡ್ತಾ ಇರುತ್ತೆ. ಇಂಥ ಸಮಯದಲ್ಲಿ ಪುಸ್ತಕಗಳ ಬಗ್ಗೆ ಹೇಳುವವರು ಯಾರು? ಒಂದು ಒಳ್ಳೆಯ ಪುಸ್ತಕ ಒಬ್ಬ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸಬಹುದು. ಈ ಕಾರಣ ನಾನು ಓದಿದ ಅಥವಾ ಓದುತ್ತಿರುವ ಪ್ರಪಂಚದ ಶ್ರೇಷ್ಠ ಪುಸ್ತಕಗಳನ್ನು ನಿಮಗೆ ತರುವ ಒಂದು ಸಣ್ಣ ಪ್ರಯತ್ನ ಅಥವಾ ಒಂದು ಅಳಿಲು ಸೇವೆ ಈ ಪುಸ್ತಕ ರಂಗ ಚಾನಲ್. ಈ ಚಾನಲ್ನ ಹಿಂದೆ ನನ್ನ ಸ್ವಾರ್ಥ ಕೂಡ ಇದೆ. ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ, ಇಂಜಿನಿಯರಿಂಗ್ ಮಾಡಿದ್ದು ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ. ಹೀಗಾಗಿ ಭಾರತ ನನ್ನ ಬೆಳೆಸಿದೆ ಹಾಗೂ ಎಜುಕೇಟ್ ಮಾಡಿದೆ. ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಹೀಗಾಗಿ ಭಾರತದ ಋಣವನ್ನು ತೀರಿಸಬೇಕು ಅಂತ ನಾನು ಎಜುಕೇಷನ್ ಮೂಲಕವೇ ತೀರಿಸಲು ಸಾಧ್ಯ. ಈ ಕಾರಣ ಪುಸ್ತಕ ರಂಗ ಚಾನಲ್ ನನ್ನ ಗಿವಿಂಗ್ ಇಟ್ ಬ್ಯಾಕ್ ಟು ಕಮ್ಯುನಿಟಿ ಎನ್ನುವ ಸೇವೆ. ಪುಸ್ತಕ ರಂಗ ಒಂದು ಇನ್ಫಾರ್ಮೇಟಿವ್ ಚಾನಲ್ಲು. ಈ ಚಾನಲ್ನಲ್ಲಿ ಇನ್ನು ಮುಂದೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಥವಾ ವ್ಯಕ್ತಿತ್ವ ವಿಕಸನ, ಹೆಲ್ತ್ ಆ್ಯಂಡ್ ಲಾಂಜಿವಿಟಿ, ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ, ಸಮಯ ಸಿಕ್ಕರೆ ಇನ್ವೆಸ್ಟ್ಮೆಂಟ್, ಜಿಯೋ ಪಾಲಿಟಿಕ್ಸ್ ಹೀಗೆ ಹಲವಾರು ವಿಷಯಗಳನ್ನು ವಿವರವಾಗಿ ಹೇಳುವ ಪುಸ್ತಕಗಳನ್ನು ನೋಡುತ್ತಾ ಹೋಗೋಣ. ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು, ಪುಸ್ತಕ ರಂಗ ಚಾನಲ್ನ ಇನ್ಫಾರ್ಮೇಟಿವ್ ಚಾನಲ್ ಅಥವಾ ಪುಸ್ತಕಗಳ ಸಂಶೋಧನೆಗಳ ಮಾಹಿತಿಯ ಚಾನಲ್ ಅಂತ ಹೇಳಿದ್ರೆ ಇದರಲ್ಲಿ ಹವ್ಯಕ ಸಮುದಾಯದ ವಿಡಿಯೋ ಯಾಕಿದೆ ಅಂತಂತ. ಹವ್ಯಕ ಸಮುದಾಯದ ವಿಡಿಯೋಗಳು ಕೂಡ ಹವ್ಯಕರ ಪುಸ್ತಕ, ಹವ್ಯಕರ ಬಗ್ಗೆ ಸಂಶೋಧನೆ ಆಧರಿಸಿದೆ ಮಾಡಿದಂಥ ವಿಡಿಯೋಗಳೇ. ಅವುಗಳು ಕೂಡ ಇನ್ಫಾರ್ಮೇಟಿವ್ ವಿಡಿಯೋಸ್. ನಾನು ಸ್ವತಃ ಹವ್ಯಕ ಸಮುದಾಯದವನೇ. ಹವ್ಯಕ ಸಮುದಾಯದ ಬಗ್ಗೆ ಹಲವಾರು ಪುಸ್ತಕಗಳನ್ನು ಓದಿದ್ದೇನೆ ಹಾಗೂ ಸ್ವತಃ ಸಂಶೋಧನೆಗಳನ್ನು ಕೂಡ ಮಾಡಿದ್ದೇನೆ. ಕ್ಯಾಮ್ರಾ ಶೈ ಇರುವಂಥ ನಾನು 40 ವರ್ಷಗಳಿಗಿಂತ ಹೆಚ್ಚು ಕಾಲ ಹವ್ಯಕರ ಸಮುದಾಯದ ಬಗ್ಗೆ ಒಬ್ಬರು ಸಮಗ್ರ ವಿಡಿಯೋ ಮಾಡಲಿ ಅಂತ ಕಾಯ್ತಾ ಇದ್ದೆ. ಅದು ಬರಲಿಲ್ಲ. ಹವ್ಯಕರ ಅಡುಗೆಯ ಬಗ್ಗೆ, ಹವ್ಯಕರ ಬಗ್ಗೆ ಜೋಕ್ಸ್ಗಳು ಬಂತೆ ಹೊರತು ಹವ್ಯಕರನ್ನು ಪರಿಚಯಿಸುವ ವಿಡಿಯೋಗಳು ಬಂದಿರಲಿಲ್ಲ.
ಕಾರಣ ದೈವಿಚ್ಛೆಯೋ ಅಥವಾ ತಾಯಿ ಶಾರದೆಯ ಕರೆಯೋ ಎಂದು ತಿಳಿದು ನಾನೇ ಸ್ವತಃ ಹವ್ಯಕರ ಪುಸ್ತಕಗಳನ್ನು ಆಧರಿಸಿ, ಹವ್ಯಕರ ಬಗ್ಗೆ ಆದ ಸಂಶೋಧನೆಗಳನ್ನು ಆಧರಿಸಿ ಅವರ ಸಂಪೂರ್ಣ ಪರಿಚಯವನ್ನು ಮಾಡುವ ವಿಡಿಯೋಗಳನ್ನು ಮಾಡಲು ಶುರು ಮಾಡಿದೆ. ಹಾಗೂ ಅದನ್ನು ಮುಂದುವರಿಸ್ತೀನಿ ಕೂಡ. ಹವ್ಯಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿಯಲ್ಲಿ ಬರುವ ವಿಡಿಯೋಗಳು ಹವ್ಯಕ ಸಮುದಾಯದ ಮಹಾಗಾಥೆ, ಮಹಾಕಾವ್ಯ. ಅವುಗಳು ನಮ್ಮ ಜನ್ರೇಷನ್ಗೆ ಒಂದೇ ಅಲ್ಲದೆ ಮುಂದಿನ ಹಲವಾರು ತಲೆಮಾರುಗಳಿಗೆ ಅಥವಾ ಜನ್ರೇಷನ್ಗೆ ರೆಫರೆನ್ಸ್ ಆಗಿ ಉಳಿಬೇಕೆನ್ನುವ ಮಹದಾಸೆ ನನ್ನದು. ನನಗೆ ಪುಸ್ತಕಗಳನ್ನು ಓದಲು ಸಮಯವಿಲ್ಲ ಅಥವಾ ಇಲ್ಲಿವರೆಗೆ ಒಂದು ಪುಸ್ತಕಗಳನ್ನು ಓದಲು ಆಗಲೇ ಇಲ್ಲ ಅನ್ನುವ ಚಿಂತೆಯನ್ನು ಬಿಡಿ. ಪುಸ್ತಕ ರಂಗ ಚಾನಲ್ ಬರುವ ವಿಡಿಯೋಗಳನ್ನು ನೋಡ್ತಾರೆ, ಆ ಪುಸ್ತಕಗಳ ಸಮಗ್ರ ಪರಿಚಯ ನಿಮಗಾಗುತ್ತೆ. 100% ಗ್ಯಾರಂಟಿ. ನೀವು ಪುಸ್ತಕ ರಂಗ ಚಾನಲ್ನ ವಿಡಿಯೋಗಳನ್ನು ಬಸ್ನಲ್ಲಿ ನೋಡ್ತಿರೋ, ಟ್ರೈನಲ್ಲಿ ನೋಡ್ತಿರೋ, ಕಾರಲ್ಲಿ ನೋಡ್ತಿರೋ, ಟ್ರಾಫಿಕಲ್ಲಿ ನೋಡ್ತಿರೋ, ಅಥವಾ ಸೀರಿಯಲ್ ಮಧ್ಯ ಸೀರಿಯಲ್ ಬೋರ್ ಆಗಿ ಪುಸ್ತಕ ರಂಗ ಚಾನಲ್ ಹೊಸ ವಿಡಿಯೋ ಬಂದಿದೆ ಅಂತ ನೋಡ್ತಿರೋ, ಖಂಡಿತವಾಗಿ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಒಂದು ಪುಸ್ತಕವನ್ನು ಓದಿದ ಜ್ಞಾನ ನಿಮಗೆ ವಿಡಿಯೋಗಳಿಂದ ಬರುತ್ತೆ. ಒಂದೊಂದು ಪುಸ್ತಕದಿಂದ 1ರಿಂದ 10 ವಿಡಿಯೋಗಳು ಬರ್ಬೋದು. ಕಾರಣ ಒಂದೊಂದು ಪುಸ್ತಕದ ಒಂದೊಂದು ಪ್ಲೇಲಿಸ್ಟ್ ಮಾಡಿ ಆ ವಿಡಿಯೋಗಳನ್ನೆಲ್ಲ ಆರ್ಗನೈಸ್ ಮಾಡಿ ಗ್ರೂಪ್ ಮಾಡಿ ಇಡ್ತೀನಿ. ಖಂಡಿತವಾಗಿ ಪುಸ್ತಕ ರಂಗ ಚಾನಲ್ನ ವಿಡಿಯೋಗಳು ನೋಡ್ತಾರೆ, ಒಂದು ಪುಸ್ತಕದಲ್ಲಿರುವ ಜ್ಞಾನ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋಗಳಿಂದ ಗೊತ್ತಾಗುತ್ತದೆ. ಈ ಚಾನಲ್ನಲ್ಲಿ ಮುಂದೆ ಲೈಫ್ ಚೇಂಜಿಂಗ್ ಅಥವಾ ಜೀವನವನ್ನು ಬದಲಿಸುವ ಪುಸ್ತಕಗಳು, ಕಂಟೆಂಟ್ಗಳು ಬರುತ್ತೆ. ಮತ್ತೆ ತಡ ಪುಸ್ತಕ ರಂಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕಾನನ್ನು ಒತ್ತುವುದನ್ನು ಮಾತ್ರ ಮರಿಬೇಡಿ. ಯಾಕೆಂದರೆ ನಾನು ಒಂದು ವಾರಕ್ಕೆ ವಿಡಿಯೋ ತರ್ತೀನೋ, 15 ದಿವಸ ತರ್ತೀನೋ, ಅಥವಾ ಒಂದು ತಿಂಗಳಿಗೆ ಒಂದು ವಿಡಿಯೋ ತರ್ತೀನೋ ನನಗೆ ಗೊತ್ತಿಲ್ಲ. ಹೊಸ ವಿಡಿಯೋ ಬಂದಾಗ ಬೆಲ್ ಐಕಾನನ್ನು ಒತ್ತಿದ್ರೆ ಮಾತ್ರ ನಿಮಗೆ ತಿಳಿಯುತ್ತದೆ. ಪುಸ್ತಕ ರಂಗ ಚಾನಲ್ ಬಗ್ಗೆ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ, ಮುಖ್ಯವಾಗಿ ಮಕ್ಕಳಿಗೂ ಕೂಡ ಹೇಳಿ, ಇಲ್ಲಿ ವಿಡಿಯೋಗಳನ್ನು ನೋಡೋದು ಹೇಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು.